ದೆಹಲಿಯ ಅಗ್ನಿ ದುರಂತಕ್ಕೆ ಸಿಎಂ ಕೇಜ್ರಿವಾಲ್ ಸಂತಾಪ ಸೂಚಿಸಿದ್ದಾರೆ. ವಿವೇಕ್ ವಿಹಾರ್ ಆಸ್ಪತ್ರೆ ಘಟನೆ ಹೃದಯ ವಿದ್ರಾವಕ. ಸರ್ಕಾರ ಮೃತರ ಸಂಬಂಧಿಗಳ ಜೊತೆಗೆ ಇರಲಿದೆ. ನೊಂದ ಕುಟುಂಬಸ್ಥರ ನೋವಿನಲ್ಲಿ ಭಾಗಿಯಾಗಲಿದೆ. ಬೇಬಿ ಕೇರ್ ಸೆಂಟರ್ನಲ್ಲಾದ ಘಟನೆಗೆ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. 7 ಮಕ್ಕಳ ಸಜೀವ ದಹನ, 6 ಶಿಶುಗಳ ಸ್ಥಿತಿ ಗಂಭೀರವಾಗಿದೆ. ಗಾಯಾಳು ಕಂದಮ್ಮಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಭಾರೀ ಆತಂಕದಲ್ಲಿ ಗಾಯಾಳುಗಳ ಸಂಬಂಧಿಕರಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೇಬಿ ಕೇರ್ ಸೆಂಟರ್ನಲ್ಲಾದಂಥ ಘಟನೆಗೆ ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ದೆಹಲಿ ಅಗ್ನಿ ದುರಂತಕ್ಕೆ ಸಿಎಂ ಕೇಜ್ರಿವಾಲ್ ಸಂತಾಪವನ್ನು ಸೂಚಿಸಿರುವಂಥದ್ದು. ಹಾಗೆಯೇ ಗಾಯಗಳಾಗಿರುವಂಥ ಕಂದಮ್ಮಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ನೊಂದ ಕುಟುಂಬಸ್ಥರ ನೋವಿನಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಸಿಎಂ ಇಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಏಳು ಮಕ್ಕಳ ಸಜೀವ ದಹನ, 6 ಶಿಶುಗಳ ಸ್ಥಿತಿ ಗಂಭೀರವಾಗಿ ಈ ಪ್ರಕರಣದಲ್ಲಿ ಆಗಿರೋದು. ಸಿಲಿಂಡರ್ ಸ್ಫೋಟದಿಂದ ಈ ಒಂದು ಅವಘಡ ನಡೆದಿದೆ ಅನ್ನುವಂಥ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ವಿವೇಕ್ ವಿಹಾರ್ ಆಸ್ಪತ್ರೆ ಈ ಘಟನೆ ಒಂದು ಹೃದಯ ವಿದ್ರಾವಕ ಘಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿ ಟ್ವೀಟ್ ಅನ್ನು ಮಾಡಿದರು. ಇದೀಗ ಸಿಎಂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ಮುಖಾಂತರವಾಗಿ ಮಾಡಲಾಗ್ತಾ ಇದೆ. ನೊಂದ ಕುಟುಂಬಸ್ಥರ ನೋವಿನಲ್ಲಿ ನಾವು ಕೂಡ ಭಾಗಿಯಾಗಲಿದ್ದೇವೆ ಅಂತ ಸಿಎಂ ಕೇಜ್ರಿವಾಲ್ ಹೇಳಿದ್ದಾರೆ.